ಹಾಯ್ ಹಲೋ, ನಿಮ್ಗೋಸ್ಕರ ತಂದಿದ್ದೀನಿ ಕಾರ್ ಬಗ್ಗೆ ಒಂದು ಹೊಸ ಇನ್ಫಾರ್ಮೇಶನ್. ಲೆಟ್ಸ್ ವೆಲ್ಕಮ್ ಕಾರ್ ಇಂಜಿನಿಯರ್ PDI ಎಕ್ಸ್ಪರ್ಟ್. ಇವತ್ತಿನ ಇನ್ಫಾರ್ಮೇಶನ್ ಏನಂದ್ರೆ, ಇನ್ನು ಯಾವ್ದಾರ ಕಾರ್ ತಗೋಬೇಕಾದ್ರೆ ಅವ್ರು ಹೇಳ್ತಾರ ಇಷ್ಟು CC ಐತ್ರಿ, ಅಷ್ಟು CC ಐತಿ ಅಂತ. CC ಅಂದ್ರೆ ಏನ್ರಿ? CC ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. CC ಅಂದ್ರೆ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕರೀತಾರ. ಆ CC ಅಂದ್ರೆ ಅದನ್ನ ನೋಡೋದು ಹೆಂಗ್ ನಾವು ಕರೀತಾರ, ಓಕೆ, ಬಟ್ ಅದನ್ನ ನಾವು ನೋಡ್ಬೇಕಲ್ಲ ಯಾವ ತರ. ಸೊ ನಿಮ್ಗೆ ಇಂಜನ್ ಒಳಗ ಒಂದು ಕಂಬರ್ಷನ್ ಚೇಂಬರ್ ಅಂತ ಬರ್ತೈತಿ. ಸೊ ಕಂಬಷನ್ ಚೇಂಬರ್ ಒಳಗ ಪಿಸ್ಟನ್ ಅಂತ ಇರುತ್ರಿ. ಇಲ್ಲ ಐತಿ ನೋಡ್ರಿ ಪಿಸ್ಟನ್. ಸೊ ಈ ಪಿಸ್ಟನ್ ಇದಕ್ಕೆ ಇನ್ನೂ ಎರಡು ಚೇಂಬರ್ ಬರ್ತಾವ ಮೇಲೆ, ಒಂದು ಫ್ಯೂಲ್ ಒಂದು ಏರ್. ಸೊ ಎರಡು ಮಿಕ್ಸ್ ಆಗಿ ಒಂದು ಪವರ್ನ ಜನರೇಟ್ ಮಾಡುತ್ತೆ. ಸೊ ಆ ಪವರ್ ಜನರೇಟ್ ಆದಾಗ ಪಿಸ್ಟನ್ ಮೇಲೆ ಕೆಳಗೆ ಆಗ್ತಾ ಹೋಗುತ್ತೆ. ಮೇಲೆ ಕೆಳಗೆ ಆದಾಗ ಪಿಸ್ಟನ್ ಏನು ಕೆಳಗೆ ಬರುತ್ತೆ ನೋಡ್ರಿ. ಸೊ ಆ ಪಿಸ್ಟನ್ ಕೆಳಗೆ ಬಂದಾಗಿರುವಂಥ ಸ್ಪೇಸನ್ನ ಕೆಪಾಸಿಟಿ ಅಂತ ಕರೀತಾರೆ. ಅದ್ರೊಳಗೆ ಕೆಪಾಸಿಟಿ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಆ ಕೆಪಾಸಿಟಿನ ಎದ್ರಲ್ಲಿ ಎಳಿತಾರ ಅಂದ್ರೆ ಕ್ಯೂಬಿಕ್ ಸೆಂಟಿಮೀಟರ್ಲಿ ಎಳಿತಾರ. ಸೊ ಅದನ್ನ ಅಳಿದನ್ನ ಕ್ಯೂಬಿಕ್ ಸೆಂಟಿಮೀಟರ್ ಅಂತಾರ. ಸೊ ಎಕ್ಸಾಂಪಲ್ 1000 CC ಕ್ಯೂಬಿಕ್ ಸೆಂಟಿಮೀಟರ್ ಒಳಗೆ ಕನ್ವರ್ಟ್ ಆದ್ರೆ ಅದು 1 ಲೀಟರ್ CC. 2000 CC ಅಂದ್ರೆ ಕ್ಯೂಬಿಕ್ ಸೆಂಟಿಮೀಟರ್ ಒಳಗೆ 2 ಲೀಟರ್ CC. ಸೊ ಈಗ ಪಿಸ್ಟನ್ ಏನೋ ಮೇಲೆ ಕೆಳಗೆ ಆಗತ್ರಿ. ಇದು ಸ್ಪೇಸ್ ಎಷ್ಟು ಜಾಸ್ತಿ ಮೇಲೆ ಕೆಳಗೆ ಆಗತ್ತ, ಸೊ ಆಗುವಂತ ಸ್ಪೇಸ್ ಅನ್ನ ಇಂಜಿನ್ ಒಳಗ ಜಾಸ್ತಿ ಗಾತ್ರ ಅಂತ ಕರೀತಾರೆ. ಸೊ ಪಿಸ್ಟನ್ ಮೇಲೆ ಕೆಳಗೆ ಆದಾಗ ಸ್ಪೇಸ್ ಏನ್ ಜಾಸ್ತಿ ಸಿಗುತ್ತೆ ನೋಡ್ರಿ. ಎಷ್ಟು ಜಾಸ್ತಿ ಸ್ಪೇಸ್ ಸಿಗುತ್ತೆ ಅಷ್ಟು ಜಾಸ್ತಿ ಪವರ್ ಜನರೇಟ್ ಆಗುತ್ತಾ. ಸೊ ಪವರ್ ಜಾಸ್ತಿ ಜನರೇಟ್ ಆದ್ರೆ ಜಾಸ್ತಿ ಪವರ್ ಅಂದ್ರೆ ಜಾಸ್ತಿ CC ಅಂತ ಅರ್ಥ. ಸೊ ನಾನ್ ಗೊತ್ತೀನಿ ನಿಮ್ಗೆ CC ಬಗ್ಗೆ ಅರ್ಥ ಆಗಿದೆ ಅಂತ. ಸೊ CC ಬಗ್ಗೆ ಏನೋ ಗೊತ್ತಾತ್ರಿ. ಈಗ ಟಾರ್ಕ್ ಅಂದ್ರೆ ಏನ್ರಿ? ಸೊ ಇವಾಗ ನೀವು ಏನ್ರ ಜಾಸ್ತಿ ಭಾರ ಇದ್ದ ತೂಕನ್ ಎತ್ತಬೇಕಂದ್ರೆ ಲೈಟ್ ಆಗಿ ಎತ್ರಿ, ಅದು ಬರೋದಿಲ್ಲ. ಅದನ್ನ ನೀವು ಫೋರ್ಸ್ ಆಗಿ ಮ್ಯಾಗ ಒಮ್ಮಲಿಗೆ ಜಗ್ತೀರಿ. ಸೊ ಮ್ಯಾಗಿದ್ರ ತಳಗ ಏನ್ ಜಗ್ಗಿದ್ರಿ, ಇದಕ್ಕೆ ನೀವೇನ್ ಹಾಕ್ತಿರಲ್ಲ ಫೋರ್ಸ್, ಇದನ್ನ ಟಾರ್ಕ್ ಅಂತಾರ. ಈಗ ಯಾವುದೇ ಒಂದು ಗಾಡಿನ ತಳಬೇಕಂದ್ರೆ ಬರೀ ಇಂಜನ್ ಇದ್ರೆ ಸಾಲಲ್ರಿ, ಅದ್ರೊಳಗೆ ಪವರ್ ಬೇಕು. ಸೊ ಆ ಪವರ್ ಇಂತ್ರ ನಿಮ್ ಗಾಡಿ ಮೂವ್ ಆಗುತ್ತೆ. ಈಗ ನೀವೇನೋ ಎಕ್ಸಾಂಪಲ್, ಈಗ ಖಾಲಿ ಗಾಡಿ ಐತಿ ನಿಮ್ ಕಾರ್. ಸೊ ಅದ್ರೊಳಗೆ ನೀವು 4 ಜನ ಇದ್ದೀರಿ, ಅದು ಕಾಮನ್ ಆಗಿ ಈಸಿಯಾಗಿ ಹೋಗುತ್ತೆ. ಬಟ್ ನೀವೇನಾದ್ರೂ ಲೋಡ್ ಹಾಕಿದಿರಪ್ಪ ಅಂದ್ರೆ ಅದು ಜಗ್ ಬೇಕಲ್ಲ. ಆ ಜಗ್ಗುದಕ್ಕೆ ಏನು ಬೇಕು? ಟಾರ್ಕ್ ಬೇಕು. ಯಾವುದೇ ಒಂದು ಭಾರವಾದ ವಸ್ತುವನ್ನ ತಗೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಶಕ್ತಿ ಬೇಕು. ಆ ಶಕ್ತಿನ ಟಾರ್ಕ್ ಅಂತ ಕರೀತಾರ. ಈ ಆಟೋಮೊಬೈಲ್ ಸೆಕ್ಟರ್ ಒಳಗೆ ಅದನ್ನ ನಾವು ಟಾರ್ಕ್ ಅಂತ ಕರಿತೀವಿ. ಈ ಎಕ್ಸಾಂಪಲ್ ನಾವು ಅಂತಿರ್ತೀವಿ, ಏನು ಮೋಸಮ್ ಐತಿ ಲೇಪ್ಪ, ಇದು ಬರೀ ಜಸ್ಟ್ ರೇಸ್ ಮಾಡಿದ್ರೆ ಹಗ್ಗ ಹರಿದು ಕಿತ್ಕೊಂಡು ಹೋದಂಗೆ ಮಾಡತ್ತಂತಾರಲ್ಲ. ಸೊ ಆ ಮೋಸಮ್ಗೆ ಆಟೋಮೊಬೈಲ್ಸ್ ಒಳಗೆ ಟಾರ್ಕ್ ಅಂತ ಕರೀತಾರ. ಕಾರ್ಸ್ ಒಳಗೆ ನಿಮ್ಗೆ ಕಾರ್ಸ್ ಆಗ್ಲಿ ಬೈಕ್ ಒಳಗೆ ಇದನ್ನ ಟಾರ್ಕ್ ಅಂತ ಯೂಸ್ ಮಾಡ್ತಾರ. ನಾವು ಆಡು ಭಾಷೆದಾಗ 2-3 ತರ ಅಂತ ಕರಿತೀವಿ ಅದನ್ನ. ಈಗ ನೆಕ್ಸ್ಟ್ ಬಂದ್ಬಿಟ್ಟು RPM ಅಂದ್ರೆ ಏನ್ರಿ? ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಕರೀತಾರ್ರಿ. ಅಂದ್ರ ಈಗ ಪಿಸ್ಟನ್ ಐತಿ. ಸೊ ಪಿಸ್ಟನ್ ಒಳಗ ಕ್ರ್ಯಾಂಕ್ ಶಾಫ್ಟ್ ಅಂತ ಬರುತ್ತೆ. ಅದು ಪಿಸ್ಟನ್ ಜೊತಿನ ತಳಗ ಪಿಸ್ಟನ್ ಮ್ಯಾಗ ಕೆಳಗೆ ಆಗ್ತದೆ ನೋಡ್ರಿ. ಅದ್ರೊಳಗೆ ತಳಗನು ತಿರುಗ್ತಾ ಇರ್ತೈತಿ. ನೀವು ಅಬ್ಸರ್ವ್ ಮಾಡ್ರಿ, ಇಲ್ಲ ಐತಿ ನೋಡ್ರಿ, ಅದು ಮ್ಯಾಗ ತಳಗ ತಿರುಗ್ತಾ ಇರ್ತೈತಿ. ಸೊ ಮ್ಯಾಗ ತಳಗ ತಿರೋದು ಪಿಸ್ಟನ್ ತಿರುಗಿಸಿದಾಗ ತಳಗ ಕ್ರ್ಯಾಂಕ್ ಶಾಫ್ಟ್ ಏನು ತಿರುಗುತ್ತಲ್ಲ, ಸೊ ಅದು 1 ನಿಮಿಷದಲ್ಲಿ ಅಷ್ಟು ವೇಗವಾಗಿ ತಿರುಗುತ್ತೆ. ಸೊ ಆ ವೇಗಕ್ಕನ ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಕರೀತಾರ. ಸೊ ಆ ಸ್ಪೀಡ್ ಏನು ತಿರುಗುತ್ತಲ್ಲ, ಇಂಜನ್ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅನ್ನೋದನ್ನ ಅದನ್ನ ಕೌಂಟ್ ಮಾಡೋದನ್ನ ರೆವಲ್ಯೂಷನ್ ಪರ್ ಮಿನಿಟ್ ಅಂದ್ರೆ RPM ಅಂತ ಕರೀತಾರ. ಸೊ ಇದ್ರಿ RPM ಅಂದ್ರೆ ಏನು ಅಂತ. ಈಗ ನೆಕ್ಸ್ಟ್ ಒನ್ ಏನ್ರಿ? BHP ಅಂದ್ರೆ ಏನ್ರಿ? ಬ್ರೇಕ್ ಹಾರ್ಸ್ ಪವರ್. ಸೊ ಇದೇನ್ ಮಾಡತ್ರಿ? ಈಗ ಬರೀ ಟಾರ್ಕ್ ಇದ್ರ ಸಾಲದ್ರಿ, ನಿಮ್ಗೆ ಸ್ಪೀಡು ಬೇಕಲ್ಲ. ಸೊ ಟಾರ್ಕ್ ವಿತ್ BHP ಎರಡು ಸೇರಿದ್ರನ ಗಾಡಿ ವೇಗವೇ ಹೋಗುತ್ತ. ಸ್ಪೀಡನ್ನ ಕ್ಯಾರಿ ಮಾಡೋದನ್ನ ಹಾರ್ಸ್ ಪವರ್ ಅಂತ ಕರೀತಾರ. ಸೊ ಇದು BHP ಅಂದ್ರೆ ಏನ್ರಿ? ಬ್ರೇಕ್ ಹಾರ್ಸ್ ಪವರ್. ಸೊ ಒಂದು ಕಾರ್ಗೆ ಜಸ್ಟ್ ಇಂಜನ್ ಇದ್ರೆ ಸಾಲದು. ಇಂಜನ್ ಒಳಗೆ CC ವಿತ್ ಟಾರ್ಕ್, RPM, BHP ಇವು 4 ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನೀ ಅಂತೀರಿ CC ಬಗ್ಗೆ ಏನೋ ಹೇಳಿದ್ರಿ, ಬಟ್ ನಮಗೆ ಎಷ್ಟು CC ನೀಡ್ ಐತೆ ಅನ್ನೋದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಈಗ ನೀವೇನಾದ್ರೂ ಸಿಟಿಯಲ್ಲಿ ಅಡ್ಡಾಡ್ತಿದ್ರೆ, ಸಿಟಿಯಾಗಿ ನಾರ್ಮಲ್ ಆಗಿ ಸಿಟಿ ಇಂತ ಮನಿ ಅಡ್ಡಾಡ್ತಿದ್ರಿ ಅಂದ್ರೆ ನೀವು ಜಾಸ್ತಿ ಲೋಡ್ನ ಕ್ಯಾರಿ ಮಾಡಂಗಿಲ್ಲ ಅಂದ್ರೆ, ಸೊ ನೀವು 1500 CC ಒಳಗಡೆನ ವೆಹಿಕಲ್ಸ್ನ ತಗೋಬಹುದು. ಆದರೆ ನೀವೇನಾದರೂ ಜಾಸ್ತಿ ಲಾಂಗ್ ಅಡ್ಡಾಡ್ತಿದ್ದು ನೀವು ವೇಟ್ನ ಕ್ಯಾರಿ ಮಾಡ್ತಿದ್ರೆ ನೀವು 1500 CC ಅಬೌವ್ನ ತಗೋಬಹುದು. ಬಟ್ 1500 CC ಒಳಗಡೆ ತೊಗೊಂಡ್ರೆ ನಿಮ್ಗೆ GST ಅಷ್ಟೇ ಬೀಳುತ್ತೆ. ಬಟ್ ನೀವು 1500 CC ಅಬೌವ್ ಏನಾರ ತೊಗೊಂಡ್ರೆ GST ವಿತ್ ಸೆಸ್ ಕೂಡ ಬೀಳುತ್ತೆ.
ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಎಷ್ಟು CC ತಗೋಬೇಕು ಅಂತ. ಇದಾಗಿತ್ರಿ ಇವತ್ತಿನ ವಿಡಿಯೋ. ಇನ್ನು ನಾನು ಕಾರ್ ಬಗ್ಗೆ ಹೊಸ ಹೊಸ ಇನ್ಫಾರ್ಮೇಶನ್ ತರ್ತಾ ಇರ್ತೀನಿ. ಆದ್ರೆ ನಿಮ್ಗೆ ಅದು ಗೊತ್ತಾಗಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಬೆಲ್ ಬಟನ್ನ ಒತ್ತಬೇಕು. ಸೊ ನೀವು ಅದನ್ನ ಒತ್ತಿದ್ರಂದ್ರೆ ನಾವು ವಿಡಿಯೋ ಡೈರೆಕ್ಟ್ ಆಗಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಈಸಿಯಾಗಿ ನನ್ನ ವಿಡಿಯೋನ ನೋಡ್ಬೋದು, ಹಾಗೆ ನಿಮ್ಗೆ ನಾಲೆಜ್ನ ಬೆಳೆಸ್ಕೋಬಹುದು. ನೀವೇನಾದ್ರೂ ಕಾರ್ ತಗೊಳ್ರಾಗಿದ್ರೆ ಸೆಕೆಂಡ್ ಹ್ಯಾಂಡ್ ಆಗಲಿ ಹೊಸದಾಗ್ಲಿ PDI ಮಾಡಿಸೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಕಾರ್ ತಗೊಳ್ಳೋಕ್ಕಿಂತ ಮುಂಚೆ ನೀವೇನಾದ್ರೂ ಯೋಚನೆ ಮಾಡ್ಬೋದು, ಬಟ್ ಕಾರ್ ತಗೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ. ಅದರಲ್ಲಿ ಏನೇ ಡಿಫೆಕ್ಟಿವ್ ಬಂದರೂ ನೀವು ಅದನ್ನ ಅನುಭವಿಸ್ಲೇಬೇಕಾಗತ್ತೆ. ನೀವೇನಾದ್ರೂ PDI ಮಾಡಿಸಿದ್ರೆ ನಿಮ್ಮ ಕಾರ್ ಬಗ್ಗೆ ಸಂಪೂರ್ಣವಾದ ಪಾರ್ಟ್ಸ್ದ ರಿಪೋರ್ಟ್ ನಿಮ್ಮ ಹತ್ರ ಇರುತ್ತೆ. ಸೊ ನೀವು ಅವಾಗ ಒಂದು ಒಳ್ಳೆ ಕಾರ್ನ ಬೈ ಮಾಡಬಹುದು. ಸೊ ನೀವೇನಾದ್ರೂ PDI ಮಾಡಿಸೋದಾದ್ರೆ ಕಾರ್ ಇಂಜಿನಿಯರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆಯ ಕಾರನ್ನ ತೆಗೆದುಕೊಳ್ಳಿ. ಕಾರ್ ಇಂಜಿನಿಯರ್ ಅಂದ್ರೆ PDI ಅಂದ್ರೆ ಕಾರ್ ಇಂಜಿನಿಯರ್. ಲೈಕ್ ಮಾಡಿ.